ರಾಜಾದಿರಾಜ ಹಸ್ತಿನಾವತಿ ಚಕ್ರೇಶ್ವರ ಗಾಂಧಾರಿ ದೇವಿ ಕುವರ ಚಲರಂಗಮಲ್ಲ ದಂಡು ದಾಳಿಗಳ ದಂಡ ದೊಡ್ಡ ಪ್ರಚಂಡ ಕೌರವೇಶ್ವರ ಬಹುಬರ ಬಹುಬರ ಬಹುಬರ. ಹಸ್ತಿನಾವತಿಯ ರತ್ನ ಸಿಂಹಾಸನವನ್ನು ಸದಾ ರಕ್ಷಿಸಿಕೊಂಡು ಬರುತ್ತಿರುವ ಗುರು ಭೀಷ್ಮಾಚಾರ್ಯರಿಗೆ ನಮೋ ನಮಃ. ನನ್ನ ಶತ ಸಹೋದರಿಗೆ ಹಸ್ತ ವಿದ್ಯೆಯನ್ನು ಕಲಿಸಿ ನನ್ನ ಕುರುಸವೆಯಲ್ಲಿ ಸದಾ ಕೇಸರಿಯಂತೆ ಕಂಗೊಳಿಸುತ್ತಿರುವ ಗುರು ದ್ರೋಣಾಚಾರ್ಯರಿಗೆ ನಮೋ ನಮಃ. ಇನ್ನು ಯದುಪದಿಯ ಭಕ್ತ ಶಿರೋಮಣಿ ವೇದುರ ಮಹಾಶಯ ಚಿಕ್ಕಪ್ಪ ಕುಶಲವೇ? ಬಂಡ ಭೀಮನ ರುಂಡವನ್ನು ಚೆಂಡಾಡಿ ಆತನ ಗುಂಡಿಗೆ ಬಿಸಿರಕ್ತವನ್ನು ಪಾನ ಮಾಡಲು ಸದಾ ಸಿದ್ಧದಿರುವ ಶಾಸನ ಅಲೆ ಅಪ್ರತಿಮ ಬಿಲ್ಲಾಳು ಕೆಚ್ಚದೆ ಕಟ್ಟಾಳು ಈ ಕೌರವೇಶ್ವರನ ಕಣ್ಮಣೆ ಎನ್ನ ಪ್ರಾಣ ಮಿತ್ರ ಕರ್ಣ. ಅದೇ ನನ್ನ ಸಂಕಲ್ಪ ಸಾಧನೆಗಾಗಿ ಸ್ವಲ್ಪವೂ ಅಜಾರೂಪನಾಗದೆ ಆನುಪಮ ರಾಜಭಕ್ತಿ ಅಪ್ರತಿಮ ಯುಕ್ತಿಯನ್ನು ತೋರಿ ಸಮಯಕ್ಕೆ ಸರಿಯಾದ ಸಲಹೆಗಳನ್ನೇ ನೀಡುವ ಎನ್ನ ಸೋದರ ಮಾವ ಶಕುನಿ. ನಿಮ್ಮಂತಹ ವೀರರತ್ನಗಳನ್ನು ಪಡೆದ ನಾನೇ ಧನ್ಯ, ನಾನೇ ಧನ್ಯ, ಪರಮ ಧನ್ಯ. ಸಕಲ ಸಾಮಂತರಿಂದೊಳಗೂಡಿ ಮೆರೆಯುತ್ತಿಪ್ಪರಾಜೇಶ್ವರ ಕುರುಕುಲ ಪ್ರಚಂಡ ದಂಡ ಬಲಬಂಡಿತನಾದ ಕುರುಕುಲ ಪ್ರಚಂಡ ದಂಡ ಬಲಬಂಡಿತನಾದ ಅದಾರು ಸಾಟಿ ಸಹೋದರ ಅಗ್ರಜ ಕರ್ಣ ಮಾವ ಫಲದ ಬೆರೆಸುತ್ತದೆ ಇದರ ಫಲ ಫಲದ ಫಲ ಸಾಧನೆ ಫಲದ ಬೆರೆಸುತ್ತದೆ ಮಾವ. ಫಲನೆ ಬೆರೆಸುತ್ತದೆ ಇದರ ಫಲ ಫಲನೆ ಬಲು ಸಾಹಸದಿ ಫಲನೆ ಬೆರೆಸುತ್ತದೆ. ವೀರ ವೀರರು ಜನಗುಣ ನೆನೆಸಿ ವೀರ ವೀರರು ಜನಗುಣ ನೆನೆಸಿ ಸಾರು ಚರಿತ ರಾಜ್ಯದ ಸಿರಿಯ ಸಹೋದರ ಸಾರು ಚರಿತ ಸಾಮ್ರಾಜ್ಯದ ಸಿರಿಯ ನೆಲದಲ್ಲಿ ಧರೆಯಲ್ಲಿ ಸುಖದಲ್ಲಿ ಬಾಳ್ವೆ ನೆಲದಲ್ಲಿ ಧರೆಯಲ್ಲಿ ಸುಖದಲ್ಲಿ ಬಾಳ್ವೆ ಫಲನೆ ಬೆರೆಸುತ್ತದೆ ಇದರ ಫಲ ಫಲನೆ ಫಲ ಸಾಹಸದಿ ಫಲನೆ ಬೆರೆಸುತ್ತದೆ
ಪಿತಾಮಹ, ಪರಮ ಪೂಜ್ಯರಾದ ಆಚಾರ್ಯರೇ, ಒಂದು ವಿಚಿತ್ರವಾದ ವೃತ್ತಾಂತವನ್ನು ಕೇಳಿದಿರ? ಸಕಲಷ್ಟೈಶ್ವರ್ಯವೆಲ್ಲವನ್ನೂ ಕಳೆದುಕೊಂಡು ಯಾವುದೇ ಸೈನ್ಯ ಸಹಾಯವಿಲ್ಲದೆ ಕೃಷ್ಣನನ್ನೇ ನಂಬಿರುವ ಆ ಪಾಂಡವರು ನಾಚಿಕೆ ಇಲ್ಲದೆ ಅರ್ಧ ರಾಜ್ಯವನ್ನು ಕೇಳಿದರಂತೆ. ನೋಡಿದಿರಾ ಅರಣ್ಯವಾಸಿಗಳ ಅಟ್ಟಹಾಸ ಅದೆಷ್ಟರ ಮಟ್ಟಿಗೆ ಹೆಚ್ಚಿರುವುದಾಗಿ? ಪಾಂಡವರಿಗೆ ನ್ಯಾಯವಾಗಿ ಅರ್ಧ ರಾಜ್ಯವನ್ನು ಕೊಡದೆ ಹೋದರೆ ಯುದ್ಧವೇ ಸಿದ್ಧವಲ್ಲವೇ? ಏನು ಹೇಳಿದಿರಿ ತಾತ? ಯುದ್ಧ? ಅದಕ್ಕೆ ನಾನು ಸದಾ ಸಿದ್ಧ ತಾತ. ನನ್ನ ಬಳಿ 11 ಶ್ರೇಣಿ ಸೈನ್ಯವಿರುವುದು. ಅದರ ಹಿಡಿತಕ್ಕೆ ಸಿಕ್ಕ ಆ ಪಾಂಡವರು ಹಿಮ್ಮದಿಸಿದಾನೆ ಕಾಲಿಗೆ ಸಿಕ್ಕ ಬಾಳೆಹಣ್ಣಿನಂತೆ ಸಹೋದರ ದುಶ್ಯಾಸನ, ಅಗ್ರಜ, ಪಾಂಡವರ ರಣಯಜ್ಞವನ್ನು ಪ್ರಾರಂಭಿಸಲು ನಮ್ಮಲ್ಲಿ ಸರಿಯಾದ ಕರ್ಮೋಪದೇಶಕನಾರು? ಅಗ್ರಜ, ನಮ್ಮ ಅಂಗಾರರ ಕಣ್ಣನಿಲ್ಲವೇ? ರಾಜೇಂದ್ರ, ಪೂಜ್ಯರಾದ ಭೀಷ್ಮ ದ್ರೋಣಾದಿಗಳಿರುವಲ್ಲಿ ಅವರ ಕಣ್ಣೆದುರಿಗೆ ಬೆಳೆದ ನಮಗೇಕೆ ಆ ವಿಚಾರ? ಯಾರು? ಪುರುಷೋತ್ತಮನೇ. ಅವನಾವ ಪುರುಷೋತ್ತಮ? ಅವನಾವಿಗ ಪುರುಷೋತ್ತಮ. ರಾಜಾದಿರಾಜನು ಪುರುಷ ಚೇತನಾದ ನಾನಿರುವಾಗ ಆ ನಂದಗೋಪಾಲನು ಪುರುಷೋತ್ತಮನೇ. ಪಾಂಡವ ಮಿತ್ರನಾದ ಆ ಮೋಸಗಾರ ನೇರವಾಗಿ ಬಂದವನು ನನ್ನ ಮನೆಗೆ ಬಾರದೆ ಓರ್ವ ದೋಷಿ ಪುತ್ರನ ಮನೆಗೆ ಹೋದಂತೆ. ದುರ್ಯೋಧನ, ಪಾಂಡವರಿಗೆ ನ್ಯಾಯವಾಗಿ ಬರಬೇಕಾದ ಅರ್ಧ ರಾಜ್ಯವನ್ನು ಕೇಳಲು ಶ್ರೀಕೃಷ್ಣ ಪರಮಾತ್ಮನು ರಾಯಭಾರಿಯಾಗಿ ಬರುತ್ತಿರೋನಲ್ಲದೆ ನಿನ್ನಲ್ಲಿ ಯಾಚನೆಗಾಗಿ ಬರುತ್ತಿಲ್ಲ. ಯಾರು ಯಾರು ಮಾತನಾಡುತ್ತಿರುವುದು? ಓ, ದಾಸಿ ಪುತ್ರ ವಿದುರ, ಏನು ಹೇಳಿದಿರಿ? ಪಾಂಡವರಿಗೆ ಬರಬೇಕಾದ ಅರ್ಧ ರಾಜ್ಯವನ್ನು ನಾವು ಕೊಡಬೇಕು? ಚಕ್ರವರ್ತಿ ಸಾರ್ವಭೌಮರಾದ ನಾವು ಅದನ್ನು ನಿನ್ನಿಂದ ಕೇಳಿ ತಿಳಿದುಕೊಳ್ಳಬೇಕು. ಸಾಕು, ಬಾಯಿ ಮುಚ್ಚಿಕೊಳ್ಳುತ್ತಾ. ದುರ್ಯೋಧನ, ದೀನವೋ ಅಧೀನವೋ ಅಥವಾ ಸರ್ವವೋ ಅಧೀನವೋ, ನಿನ್ನ ಮರಣ ಕಾಲ ಸಮೀಪ ಬಂದಿರುವುದರಿಂದ ನಿನ್ನ ಬುದ್ಧಿಯು ಈ ರೀತಿ ವಿಕಲ್ಪವಾಗಿರುವುದು. ವಿದುರ, ಒದರದಿರಲು ವಿದುರ ಸದರದಿ ಹುಡುಕಿ, ಒದರದಿರಲು ವಿದುರ ಸದರದಿ. ವಿದುರ, ಒದರದಿರಲು ವಿದುರ ಸದರದಿ ಹುಡುಕಿ, ಒದರದಿರಲು ವಿದುರ ಸದರದಿ. ನೆರೆದ ಸಭೆಯೊಳು ನಿಂತು ಜರಿದು ಈ ಗೌರವನ. ವಿದುರ, ನೆರೆದ ಸಭೆಯೊಳು ನಿಂತು ಜರಿದು ಈ ಗೌರವ ನೋಡುವೆಯಾದರೆ ಏನು ಕೊಲ್ಬನ್ನಿ ಖಡ್ಗಗಳು. ನೋಡುವೆಯಾದರೆ ಏನು ಕೊಲ್ಬನ್ನಿ ಖಡ್ಗಗಳು. ಒದರದಿರಲು ವಿದುರ ಸದರದಿ ಹುಡುಕಿ, ಒದರದಿರಲು ವಿದುರ ಸದರದಿ. ಹೆಬ್ಬುಲಿಯ ಮಗ ನೀನು ಪರದೇಶಿ, ಹೆಬ್ಬುಲಿಯ ಗರ್ಭವನ್ನು ಭೇದಿಸುವುದರಲ್ಲಿ. ಹೆಬ್ಬುಲಿಯ ಮಗ ನೀನು ಪರದೇಶಿ, ಹೆಬ್ಬುಲಿಯ ಗರ್ಭವನ್ನು ಭೇದಿಸುವುದರಲ್ಲಿ. ಕಡುವೈರಿ ಪಾಂಡವರ ಬಲವಹಿಸಿ ಚಲದಂಕ ಮಳ್ಳ ಗುರುಗಳೆಯ ಧಿಕ್ಕರಿಸಿ. ವಿದುರ, ಕಡುವೈರಿ ಪಾಂಡವರ ಬಲವಹಿಸಿ ಚಲದಂಕ ಮಲ್ಲ ಗುರುಗಳೆಯ ಧಿಕ್ಕರಿಸಿ. ದೊರೆಯ ಧಿಕ್ಕರಿಸಿ, ದೊರೆಯ ಧಿಕ್ಕರಿಸಿ. ಒದರದಿರಲು ವಿದುರ ಸದನದಿ ಹುಡುಕಿ, ಒದರದಿರಲು ವಿದುರ ಸದನದಿ. ನೆರೆದ ಸಭೆಯೊಳು ನಿಂತು ಝರಿದು ಈ ಗೌರವನ. ನೆರೆದ ಸಭೆಯೊಳು ನಿಂತು ಝರಿದು ಈ ಗೌರವ ನುಡಿವೆಯಾದರೆ ಏನು ಕೊಲ್ಬನ್ನಿ ಖಡ್ಗಗಳು. ನುಡಿವೆಯಾದರೆ ಏನು ಕೊಲ್ಬನ್ನಿ ಖಡ್ಗಗಳು. ಒದರದಿರಲು ವಿದುರ ಸದನದಿ, ಒದರದಿರಲು ವಿದುರ ಸದನದಿ, ಒದರದಿರಲು ವಿದುರ ಸದನದಿ. ಸಕಲ ವೀರರಿಂದ ಪರಿವೃತ್ತನಾದ ಈ ಚಕ್ರವರ್ತಿ ಸಾರ್ವಭೌಮನಿಗೆ ಓರ್ವ ದಾಸಿ ಪುತ್ರ ನೀತಿ ವಚನ ಅನವಶ್ಯಕ. ಸಹೋದರ ದುಶ್ಯಾಸನ, ಅಗ್ರಜ, ಈ ವಿದುರನು ಹಿರಿಯನು,
ಪೂಜ್ಯನು ಎಂದು ಸುಮ್ಮನಿದ್ದ ಮಾತ್ರಕ್ಕೆ ರಾಜಸ್ಥಾನವೆಂಬ ಗೌರವವನ್ನೆರೆದೇ ಮಾತಾಡಿದ ಈ ವಿದುರನು ಕೂಡಲೇ ನಮ್ಮ ರಾಜಸಭೆಯಿಂದಾಚೆ ವಿದುರ ಮುಚ್ಚು ಬಾಯಿ ವಿದುರ ಮುಚ್ಚನಂತನೇ ಏಕೆ ಬಗಲುವೆ ಮುಚ್ಚು ಬಾಯಿ ವಿದುರ ವಿದುರ ಮುಚ್ಚು ಬಾಯಿ ವಿದುರ ಮುಚ್ಚನಂತನೇ ಏಕೆ ಬಗಲುವೆ ಮುಚ್ಚು ಬಾಯಿ ವಿದುರ ಹೆಚ್ಚಿಗೆ ಮಾತನಾಡ್ಯದಿಂದ ಕೊಚ್ಚುಕೊಳ್ಳಿ ವಿದುರ ಹೆಚ್ಚಿಗೆ ಮಾತನಾಡಿದರೀಗ ಕೊಚ್ಚಿಕೊಳ್ಳಿ ಮುಚ್ಚು ಬಾಯಿ ವಿದುರ ಮುಚ್ಚನಂತರಿ ಏಕೆ ಬದಲುವೆ ಮುಚ್ಚು ಬಾಯಿ ವಿದುರ ಮುಚ್ಚು ಬಾಯಿ ವಿದುರ ಮುಚ್ಚು ಬಾಯಿ ವಿದುರ ಎಲ್ಲೋ ವಿದುರ ಅಣ್ಣನ ಆಜ್ಞೆಯಂತೆ ಕೂಡಲೇ ಸಭೆಯನ್ನು ಬಿಟ್ಟುಹೊರಡು, ಇಲ್ಲವಾದರೆ ಅನರ್ಥವಾಯಿತು, ಎಚ್ಚರ. ದುರ್ಯೋಧನ, ನನ್ನನ್ನು ಸಭೆಯಿಂದ ಹೊರದೂರುವಷ್ಟು ಸಾಮರ್ಥ್ಯ ಉಂಟಾಯಿತೆ? ಛೇ ಅವಿವೇಕಿ, ಕೇಳು. ಹಿಂದೆ ದ್ರೌಪದಿಯ ವಸ್ತ್ರಪಹರಣ ಕಾಲದಲ್ಲಿ ಭೀಮನು ಮಾಡಿದ ಪ್ರತಿಜ್ಞೆಯಂತೆ ನಿನ್ನ ತೊಡೆಯನ್ನು ಪ್ರಹರಿಸಿ ಕೊಲ್ಲುವಾಗ ಅದನ್ನು ತಡೆಯಲು ಇಟ್ಟಿದ್ದ ಈ ಧನಸ್ಸನ್ನು ಈಗಲೇ ಮುರಿದಾಕು, ಇದರಂತೆಯೇ ನಾಶವಾಗುವ ವಂಚಕ. ಪ್ರಮಾದವಾಯಿತು ದುರ್ಯೋಧನ. ವಿದುರನನ್ನು ಅಪಾಸಕನು ಮಾಡಿ ಸರ್ವೋತ್ತಮವಾದ ಬಿಲ್ಲಿನ ಸಹಾಯವನ್ನು ಕಳೆದುಕೊಂಡೆಯ. ಈ ವಿದುರನು ನಿನಗೆ ಸಹಾಯಕನಾಗಿ ನಿಂತಿದ್ದರೆ ಈ ಮೂರು ಲೋಕದಲ್ಲಿ ನಿನ್ನನ್ನು ಜಯಿಸುವರು ಇಲ್ಲದಂತಾಯಿತು. ಕರ್ಣ, ಈತನ ಗೊಡ್ಡು ಬೆತರಿಗೆಗೆ ನೀನು ಕೂಡ ಹೆದರುವಂತಿದೆಯಲ್ಲ. ಧುರದೋಳ್ ಪಾತನ ಶಿರವಂ ತರಿದೋ ಧರಣಿ ಗುರುಳು ಪೆನ್ನೆನುತ ಶಪಥವ ನಾಂತು ಮಹೇಶ್ವರ ಕುವರನಂ ಮೆಚ್ಚಿಸಿ ಮಹೇಶ್ವರ ಕುವರನಂ ಮೆಚ್ಚಿಸಿ ವರಚಾಪವನಾಂತು ನಿನಗೆ ಸಮನಾರಿಹರೇ ಕರ್ಣ. ಕರ್ಣ, ಈತನ ಗೊಡ್ಡು ಬೆದರಿಕೆಗೆ ನೀನು ಕೂಡ ಹೆದರುವಂತಿದೆಯಲ್ಲ. ಈ ವಿದುರನು ಎಂದು ತಾನೇ ಬಿಲ್ಲನ್ನು ಹಿಡಿದು ಯುದ್ಧ ಮಾಡಿರುವನು. ಈತನ ಬಿಲ್ಲಿನಿಂದ ಆಗುವ ಪ್ರಯೋಜನವಾದರೂ ಏನು? ನೀನಿನ್ನು ಸುಮ್ಮನಿರುವ ವೀರಕೇಸರಿ. ಈಗ ಕೇಳಿರಿ, ದೂತನಾಗಿ ಬರುತ್ತಿರುವ ಆ ಕೃಷ್ಣನಿಗೆ ನಮ್ಮ ರಾಜಸಭೆಯಲ್ಲಿ ಯಾರಾದರೂ ಎದ್ದು ನಿಂತು ನಮಸ್ಕರಿಸಿ ಗೌರವಿಸಿದ್ದೇ ಹೋದಲ್ಲಿ ಕೂಡಲೇ ಅಂತವರನ್ನು ನಮ್ಮ ರಾಜಸಭೆಯಿಂದ ಆಚೆ ಹೊರದೂಡಲಾಗುವುದು, ಎಚ್ಚರ. ಸಹೋದರ ಶಾಸನ ಅಗ್ರಜ, ನಮ್ಮ ಸೇನಾಧಿಕಾರಿಯ ಪಟ್ಟಿಯನ್ನು ಸಿದ್ಧಪಡಿಸುವ ಎಂದು ಹೇಳಿದ್ದನಲ್ಲವೇ? ಪಟ್ಟಿಯು ಸಿದ್ಧವಿರುವುದೇ? ಸಿದ್ಧವಿರುವುದು ಅಗ್ರಜ. ತೆಗೆದುಕೊಂಡು ಬಾ ಪಟ್ಟಿಯನ್ನು. ಸ್ವೀಕರಿಸಿ. ಕೃಷ್ಣನ ಬರುವ ವೇಳೆಯಲ್ಲಿ ನಾನು ಅದನ್ನೇ ನೋಡುತ್ತಾ ಕುಳಿತಿರುವೆನು. ಆನಂದ ಆನಂದವ ಮಹದಾನಂದ ಆನಂದವ ಆನಂದ ಆನಂದವ ಮಾಯಾಲೋಕದ ಮಾಯಾ ಪ್ರಜೆಗಳು ಮಾಯಾಲೋಕದ ಮಾಯಾ ಪ್ರಜೆಗಳು ನೋಯುತ್ತಾರಿರುವರು ಉಭಯವತಿಯರೇ ನೋಯುತ್ತಾರಿರುವರು ಉಭಯವತಿಯರೇ ಆನಂದ ಆನಂದವ ಮಹದಾನಂದ ಆನಂದವ ಆನಂದ ಆನಂದವ. ಪರಮಾತ್ಮನಿಗೆ ನಮಸ್ಕರಿಸುವೆನು. ನಿಮಗೆಲ್ಲರಿಗೂ ಮಂಗಳವಾಗಲಿ. ಓಹ್, ಏನು ದುರ್ಯೋಧನ, ಏನು ದುರಹಂಕಾರದಿಂದ ಮೆರೆಯುತ್ತಿರುವೆ. ಭೀಷ್ಮ ದ್ರೋಣಾದಿಗಳು ಎದ್ದು ನಮಸ್ಕರಿಸಿದ್ರು, ಈತನು ನೋಡಿಯೂ ನೋಡದಂತೆ ಕುಳಿತಿರೋನು. ಆಹಾ, ಇರಲಿ. ಈ ನನ್ನ ಪಾದದಿಂದ ಭೂಮಿಯನ್ನು ಒಂದು ಸಾರಿ ತುಳಿದರೆ ಆತನು ನನ್ನ ಪಾದದ ಮೇಲೆ ಬೀಳುವಂತೆ ನಾನು. ಎಲೆ ಮಾಯೆ, ಬೇಗ ಜಾಗೃತಳಾಗು. ಚಕ್ರೇಶ್ವರ, ಛೇ, ಭರತ ಕುಲ ಚಕ್ರವರ್ತಿಯಾದ ನೀನು
ದೂತನಾಗಿ ಬಂದಿರುವ ನನಗೆ ಇಷ್ಟೊಂದು ನಮಸ್ಕರಿಸಿದೆ. ನಾನೇ ನಿನ್ನ ಬಳಿಗೆ ಬರುತ್ತಿದ್ದನಲ್ಲವೇ ದುರ್ಯೋಧನ? ಕೃಷ್ಣ, ದುರ್ಯೋಧನ, ದೂತನಾಗಿ ಬಂದಿರುವ ನಿನ್ನಲ್ಲಿ ದೂತ ಲಕ್ಷಣಗಳು ಇರುವವೋ ಇಲ್ಲವೋ ಎಂದು ಪರೀಕ್ಷಿಸಿದ ಮಾತ್ರಕ್ಕೆ ನಿನಗೆ ನಮಸ್ಕರಿಸಿದೆಂದು ಹೆಮ್ಮೆ ಪಡುತ್ತಿರುವೆಯಾ? ಹಾಗೇನಾದರೂ ಒಂದು ವೇಳೆ ನಾನು ನಮಸ್ಕರಿಸಿದ್ದೆ ಆದರೆ ಅದು ನಿನಗಲ್ಲ, ಈ ಭೂಮಾತೆಗೆಂದು ತಿಳಿ. ಒಂದದ್ದಾಯಿತು, ಪೀಠವು ಸಿದ್ಧವಿರುವುದು. ಆಗಲಿ ದುರ್ಯೋಧನ. ಕೃಷ್ಣ, ದುರ್ಯೋಧನ, ಗೋಪಿಕಾಂಗನೆಯ ನರ್ತನವೆಂದರೆ ನಿನಗೆ ಬಲು ಪ್ರಿಯವಲ್ಲವೇ? ಇದ್ದರೂ ಇರಬಹುದು ಸುಯೋಧನ. ಇದ್ದರೂ ಇರಬಹುದೇನು? ಇದ್ದೇ ಇದೆ. ಯಾರಲ್ಲಿ? ಏನಪ್ಪಣೆ? ನಮ್ಮ ರಾಜನ ಮನೆಯ ನರ್ತಕಿಯನ್ನು ಬರಮಾಡಿ. ಬರುತ್ತಿರುವರು. ಕರುನಾಳು ಕುರುಭೂಪ ರಾಜೇಶ್ವರ, ಕರುನಾಳು ಕುರುಭೂಪ ರಾಜೇಶ್ವರ, ಕರುನಾಳು ಕುರುಭೂಪ ರಾಜೇಶ್ವರ, ಕುರುವಂಶ ಕುಲ ತಿಲಕ ಮಕುಟೇಶ್ವರಾಧೀರ, ಕುರುವಂಶ ಕುಲ ತಿಲಕ ಮಕುಟೇಶ್ವರಾಧೀರ್, ಕರುನಾಳು ಕುರುಭೂಪ ರಾಜೇಶ್ವರ. ರೇಪು ಭಯಂಕರ ರೂಪ ಮನೋಹರ, ಛಾಪ ವಿದಯ ಬಲ್ಲ ಕರ್ಣನ ಪರಮಾಪ್ತ, ರೇಪು ಭಯಂಕರ ರೂಪ ಮನೋಹರ, ಛಾಪ ವಿದಯ ಬಲ್ಲ ಕರ್ಣನ ಪರಮಾಪ್ತ, ರಿಪು ಭಯಂಕರ ರೂಪ ಮನೋಹರ, ಛಾಪ ವಿದ್ಯೆಯ ಬಲ್ಲ ಕರ್ಣನ ಪರಮಾಪ್ತ, ರಿಪು ಭಯಂಕರ. ರಿಪು ಭಯಂಕರ ರೂಪ ಮನೋಹರ, ಛಾಪ ವಿದ್ಯೆಯ ಬಲ್ಲ ಕರ್ಣನ ಪರಮಾಪ್ತ, ಸೋದರ ಮಾವನ ಸೋದರ ಮಾವನ ಹಿದದಿ ಚತುರ, ನಮ್ಮ ಸೋದರ ಮಾವನ ಹಿದದಿ ಚತುರ, ಗಾಂಧಾರಿ ದೇವಿಯ ಪ್ರೇಮದ ಕುವರ, ಗಾಂಧಾರಿ ದೇವಿಯ ಪ್ರೇಮದ ಕುವರ, ಎಲ್ಲವ ಬಲ್ಲವ ಈ ಜಗಮಲ್ಲ, 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 ಎಲ್ಲವ ಬಲ್ಲವ ಈ ಜಗಮಲ್ಲ,
ಎಲ್ಲವ ಬಲ್ಲವ ಈ ಜಗಮಲ್ಲ ಕರುಣಾಳು ಗುರುಭೂಪ ರಾಜೇಶ್ವರ ಗುರು ಪುಂಚೆ ಕುಲ ತಿಲಕ ಮಕುಟೇಶ್ವರಾಧೀರ ಕುರುವಂಶದಲ್ಲಿ ಕುಲ ತಿಲಕನು ಕೌರವೇಶ್ವರಾಧೀರ ಕರುಣಾಳು ಕುರುಭೂಪ ರಾಜೇಶ್ವರ ನೀಲವರ್ಣಧಾರಿ ಈ ಚೆಲುವ ನೀಲವರ್ಣಧಾರಿ ಈ ಚೆಲುವ ಕೊಳಲನಾ ಆದದಿ ಕೊಳಲನಾ ಆದದಿ ಕೃಷ್ಣ ಕೊಳಲನಾ ಕೃಷ್ಣ ಕೊಳಲನಾದದಿ ಕೃಷ್ಣ ಕೊಳಲನಾದದಿ ಜಗದ ಜನರ ಮರುಳುಗೊಳಿಪ ಕೃಷ್ಣ ಜಗದ ಜನರ ಮರುಳುಗೊಳಿಪ ಕೃಷ್ಣ ನಿನಗೆ ನಿನ್ನ ಮುದ್ದು ಪಾದವ
ಸಭಿಕರ ನರ್ತಕಿಯರ ನಮನಗಳು. ಕೃಷ್ಣ ನಿನ್ನ ಮುದ್ದು ಪಾದಗಳಿಗೆ ನರ್ತಕಿಯರ ಶಿರಸಹಷ್ಟಾಂಗ ನಮನಗಳು. ಕೃಷ್ಣ ಕೃಷ್ಣ ಏನೆಂದು ಹೇಳಿದಿರಿ? ಕೃಷ್ಣ ಕೃಷ್ಣ ಎಂಬುದಾಗಿಯ? ಮತ್ತೊಮ್ಮೆ ಹೇಳಿ. ಕಡುವೈರಿ ನಮ್ಮ ಹಸ್ತಿನಪುರದೊಡೆಯ ಗದದಾರಿ. ಓ ಭೀಮನಿಗಿವನು ಕಡುವೈರಿ ನಮ್ಮ ಹಸ್ತಿನಪುರದೊಡೆಯ ಗದದಾರಿ. ಇವನಿಗೆ ಸರಿಸಾಟಿ ಯಾರಿಗರು? ಇವನಿಗೆ ಸರಿಸಾಟಿ ಯಾರಿಗಲ್ಲಿ? ಇವನಿಗೆ ಸರಿಸಾಟಿ ಯಾರಿಗಲ್ಲಿ? ಇವನಿಗೆ ಸರಿಸಾಟಿ ಯಾರಿಗಲ್ಲಿ? ಛಲದಲ್ಲಿ ಫಲದಲ್ಲಿ, ಛಲದಲ್ಲಿ ಬಲದಲ್ಲಿ ಸರಿಸಾಟಿ ಯಾರಿಗ? ಛಲದಲ್ಲಿ ಬಲದಲ್ಲಿ ಸರಿಸಾಟಿ ಯಾರಿಗ? ಕರುಣಾಳು ಕುರುಭೂಪ ರಾಜೇಶ್ವರ, ಕುರುವಂಶ ಕುಲ ತಿಲಕ ಮಕುಟೇಶ್ವರಾಧೀರ. ಕುರುವಂಶ ಕುಲ ತಿಲಕ ಮಕುಟೇಶ್ವರಾಧೀರ, ಕರುಣಾಳು ಕುರುಭೂಪ ರಾಜೇಶ್ವರ. ತಗದಿಮಿ ತಗ ಜಣ್ಣು ತಗದಿಮಿ ತಗ ಜಣ್ಣು ತಗದಿಮಿ ತಗ ಜಣ್ಣು ತಾಮ್ ತಾಮ್ ತಾ. ತಗದಿಮಿ ತಗ ಆಡ್ಬೇಕು, ಜೊತೆಲಿ ಆಡ್ಬೇಕು. ತಗದಿಮಿ ಆಡ್ಬೇಕು. ತಗದಿಮಿ ತಗ ಜಣ್ಣು ತಗದಿಮಿ ತಗ ಜಣ್ಣು ತಗದಿಮಿ ತಗ ಜಣ್ಣು ತಾಮ್ ತಾಮ್ ತಾ. ತಗದಿಮಿ ತಗ ಜಣ್ಣು ತಗದಿಮಿ ತಗ ಜಣ್ಣು ತಗದಿಮಿ ತಗ ಜಣ್ಣು ತೈ ತೈ ತೈ. ತಗದಿಮಿ ತಗ ಜಣ್ಣು ತಗದಿಮಿ ತಗ ಜಣ್ಣು ತಗದಿಮಿ ತಗ ಜಣ್ಣು ತಾಮ್ ತಾಮ್ ತಾಮ್. ತಗದಿಮಿ ತಗ ಜಣ್ಣು ತಗದಿಮಿ ತಗ ಜಣ್ಣು ತಗದಿಮಿ ತಗ ಜಣ್ಣು ತೈ ತೈ ತೈ. ತಗದಿಮಿ ತಗ ಜಣ್ಣು ತಗದಿಮಿ ತಗ ಜಣ್ಣು ತಗದಿಮಿ ತಗ ಜಣ್ಣು ತಗಿಡ್ತಾಂ ತಗಿಡ್ತಾ.
ತಗದಿಮಿ ತಗ ಜಣ್ಣು ತಗದಿಮಿ ತಗ ಜಣ್ಣು ತಗದಿಮಿ ತಗ ಜಣ್ಣು ತಗಿಡ್ದಾಂ ಭಲೆ ಭಲೆ ನರ್ತಕಿಯರೇ ಭಲೆ. ತಗದಿಮಿ ತಗ ಜಣ್ಣು ತಗಿಡ್ದಾಂ ತಗದಿಮಿ ತಗ ಜಣ್ಣು ತಗಿಡ್ದಾಂ ತಗಿಡ್ದಾಂ ತಜ್ಜಂ ತಗಜಂ ತಗಿಟಜಂ ತದಿಗಿನ್ನತಂ ತದಿಗಿನ್ನತಂ ತದಿಗಿನ್ನಕಂ ತಜ್ಜಂ ತಗಜಂ ತಗಿಟಜಂ ತದಿಗಿನ್ನತಂ ತದಿಗಿನ್ನತಂ ತದಿಗಿನ್ನಕಂ ತಜ್ಜಂ ತಗಜಂ ತಗಿಟಜಂ ತದಿಗಿನ್ನತಂ 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 ತಗದಿ ಮಿತಕ ಜೇನು ತಗದಿ ಮಿತಕ ಜೇನು ತಗದಿ ಮಿತಕ ಜೇನು ತಗದಿ ತಗದಿ ಮಿತಕ ಜೇನು ತಗದಿ ಮಿತಕ ಜೇನು ತಗದಿ ಮಿತಕ ಜೇನು ತಗದಿ ತಗದಿ ಮಿತಕ ಜೇನು ತಗದಿ ಮಿತಕ ಜೇನು ತಗದಿ ಮಿತಕ ಜೇನು ತಗದಿ ತಾಂ ತಾಂ ತಗದು ತಗದಾಂ ತಾಂ ತಗದು ತಗದಾಂ ತಗದು ತಗದಾಂ ತದಿಗಿನ್ನತಂ ತಾ ತದಿಗಿನ್ನತಂ ತಾ ತದಿಗಿನ್ನತಂ ತಾಂ ತಾಂ ತಗದು ತಗದಾಂ ತಾಂ ತಗದು ತಗದಾಂ ತಗದು ತಗದಾಂ ತದಿಗಿನ್ನತಂ ತಾ ತದಿಗಿನ್ನತಂ ತಾ ತದಿಗಿನ್ನಕಂ ತಾಂ ತಾಂ ತಗದು ತಗದಾಂ ತಾಂ ತಗದು ತಗದಾಂ ತಗದು ತಗದಾಂ ತದಿಗಿನ್ನತಂ ತಾ ತದಿಗಿನ್ನತಂ ತಾ ತದಿಗಿನ್ನತಂ ತಗದಿ ಮಿತಕ ಜೇನು 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 ತಗದಿ ತಾಕು ತಜಂ ತರಿತಾಂ ತದಿಗಿನ್ನಕಂ ತಾ ದಿ ಗೆ ನ ತೋಂ ತದಿಗಿನ್ನ ತದಿಗಿನ್ನತಂ 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 ತಾಕು ತಜಂ ತರಿತಾಂ ತದಿಗಿನ್ನಕಂ ತಾ ದಿ ಗೆ ನ ತೋಂ ತದಿಗಿನ್ನತು ತದಿಗಿನ್ನತಂ 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 ತಾಕು ತಜಂ ತರಿತಾಂ ತದಿಗಿನ್ನಕಂ ತಾ ದಿ ಗೆ ನ ತೋಂ ತದಿಗಿನ್ನತು ತದಿಗಿನ್ನತಂ 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 ತಗದಿ ಮಿತಕ ಜೇನು ತಗದಿ ಮಿತಕ ಜೇನು ತಗದಿ ತಾಂ ತಕ ತಕ ಜೇನು ಧೀಂ ತಕ ತಕ ಜೇನು ತೋಂ ತಕ ತಕ ಜೇನು ನಂ ತಕ ತಾಂ ತಕ ತಕ ಜೇನು ಧೀಂ ತಕ ತಕ ಜೇನು ತೋಂ ತಕ ತಕ ಜೇನು ನಂ ತಕ ತಕ ತಗಡ ತಕ ತಕ ಜೇನು ದಗಡ ತಕ ತಕ ಜೇನು ನಗಡ ತಕ ತಕ ಜೇನು ತಾಂ ತಾಂ ಥಾ ತಗಡ ತಕ ತಕ ಜೇನು ದಗಡ ತಕ ತಕ ಜೇನು ನಗಡ ತಕ ತಕ ಜೇನು ಥೈ 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 ತಗದಿನ ತಾಂ ತಗದಿನ ತಗದಿ ಮಿತಕ ಜೇನು 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 ತಗದಿ ಕನ್ನತ ಪೋರೆ ಕಾನತ ಮಟ್ಟೆ ಥದಿ ಬೋರ ತಿರ ತಕಿಟ ಥದಿಗಿನತ ತನ್ನತ ಪೋರೆ ಕಾನತ ಮಟ್ಟೆ ಥದಿ ಬೋರ ತಿರ ತಕಿಟ ತದಿ ಥದಿ ಬೋರ ತಿರ ತಕಿಟ ತದಿಗಿನ ಥದಿ ಬೋರ ತಿರ ತಕಿಟ ಥದಿ ಬೋರ ತಿರ ತಕಿಟ ತದಿಗಿನ ಥದಿ ಬೋರ ತಿರ ತಕಿಟ ತದಿಗಿನ ತಗದಿ ಮಿತಕ ಜೇನು ತಗದಿ ಮಿತಕ ಜೇನು ತಗದಿ ಮಿತಕ ಜೇನು ತಗದಿ ತಗದಿ ಮಿತಕ ಜೇನು ತಗದಿ ಮಿತಕ ಜೇನು ತಗದಿ ಮಿತಕ ಜೇನು ತಗದಿ ತದಿತ್ತ ತಗ ತದಿತ್ತ ತಗದಿಗು ತದಿತ್ತಾಂಗ ತ ದಿ ಗೆ ನ ತೋಂ ತದಿಗಿನ್ನತು ತದಿಗಿನ್ನತಂ ತದಿಗಿನ್ನತಂ ತದಿಗಿನ್ನತ ತದಿತ್ತ ತಗ ತದಿತ್ತ ತಗದಿಗು ತದಿತ್ತಾಂಗ ತ ದಿ ಗೆ ನ ತೋಂ ತದಿಗಿನ್ನತು ತದಿಗಿನ್ನತಂ ತದಿಗಿನ್ನತಂ ತದಿಗಿನ್ನತ ಪಗಿನಪ ಪಗಬಗಿನಪ ಪಗಬಿಗ ಬಗಿನಪ ಅಪ ಕೆ ನ ಪ ಅಪಕ್ಕೆ ನ ಪ ಪಗಬಗಿನ 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 ತಗದಿ ಮಿತಕ ಜೇನು ತಗದಿ ಮಾಡುವ ಜೊತೆ ಮಾಡಿದ್ರು ತಗದಿ ಮಿತಕ ಜೇನು ತಗದಿ ಮಿತಕ ಜೇನು ತಗದಿ ಮಿತಕ ಜೇನು ತಗದಿ ತಾ ತುಂಗ ತಕ್ಕ ತುಂಗ ದಿಗಿತ ಕೂತಕ್ಕ ತುಂಗ ದಿಗಿತಕ 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 ಥೈ ದಿಗಿತಕ 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 ಥೈ ದಿಗಿತಕ 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 ಥೈ ದಿಗಿತಕ ಥೈ ದಿಗಿತಕ ದಿಗಿತಕ ತಾ ತುಂಗ ತಕ್ಕ ತುಂಗ ದಿಗಿತ ಕೂತಕ್ಕ ತುಂಗ ದಿಗಿತಕ 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 ಥೈ ದಿಗಿತಕ 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 ಥೈ ದಿಗಿತಕ 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 ಥೈ ದಿಗಿತಕ ಥೈ ದಿಗಿತಕ ದಿಗಿತಕ ತಾ ತುಂಗ ತಕ್ಕ ತುಂಗ ದಿಗಿತ ಕೂತಕ್ಕ ತುಂಗ ದಿಗಿತಕ 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 ಥೈ ದಿಗಿತಕ 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 ಥೈ ದಿಗಿತಕ 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 ಥೈ ದಿಗಿತಕ ಥೈ ದಿಗಿತಕ 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 ಥೈ ದಿಗಿತಕ 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 ಥೈ ದಿಗಿತಕ ದಿಗಿತಕ ಭೀಮನಿಗಿವನು ವೈರಿ ನಮ್ಮ ಹಸ್ತಿನಪುರದೊಡೆಯ ಗದದಾರಿ ಕೃಷ್ಣನಿಗಿವನು ಕಡುವೈರಿ ನಮ್ಮ ಹಸ್ತಿನಪುರದೊಡೆಯ ಗದದಾರಿ ಇವನಿಗೆ ಸರಿಸಾಟಿ ಯಾರಿಗರಿಲ್ಲ ಇವನಿಗೆ ಸರಿಸಾಟಿ ಯಾರಿಗರಿಲ್ಲ
ಇವನಿಗೆ ಸರಿಸಾಟಿ ಯಾರಿಗರು ಇವನಿಗೆ ಸರಿಸಾಟಿ ಯಾರಿಗರು ಛಲದಲ್ಲಿ ಬಲದಲ್ಲಿ ಛಲದಲ್ಲಿ ಬಲದಲ್ಲಿ ಸರಿಸಾಟಿ ಯಾರಿಗ ಛಲದಲ್ಲಿ ಬಲದಲ್ಲಿ ಸರಿಸಾಟಿ ಯಾರಿ ಕರುಣಾಳು ಕುರುಭೂಪ ರಾಜೇಶ್ವರ ಕುರುವಂಶ ಕುಲ ತಿಲಕ ಮಕುಟೇಶ್ವರಾಧೀರ್ ಕರುಣಾಳು ಕುರುಭೂಪ ರಾಜೇಶ್ವರ ಕರುಣಾಳು ಕುರುಭೂಪ ರಾಜೇಶ್ವರ ಕರುಣಾಳು ಕುರುಭೂಪ ರಾಜೇಶ್ವರ 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 ಯಾರಲ್ಲಿ ಏನಪ್ಪಣ ರಾಜನರ್ತಕಿಯರಿಗೆ ಸೂಕ್ತವಾದ ಬಹುಮಾನವನ್ನು ಕೊಟ್ಟು ಕಳಿಸಿ. ಅಪ್ಪಣ ಪ್ರಭು. ನರ್ತಕಿಯರೇ, ಬಹುಮಾನವನ್ನು ಕೊಟ್ಟಿರುವರು ಬೆಳಗ್ಗೆ ಈಸ್ಕೊಳ್ಳಿ. ತಿಳಿಸುವೆನು. ಪರಮ ಪೂಜ್ಯ ಆಚಾರ್ಯರೇ, ಗುರುವೃದ್ಧರೇ, ಕೌರವ ಪಕ್ಷಿರೇ, ನಾನಿಂದು ಪಾಂಡವರ ರಾಯಭಾರಿಯಾಗಿ ಬಂದಿರುವುದು. ಅವರು ಕಳಿಸಿರುವ ಸಂದೇಶವನ್ನು ನಿಮ್ಮ ಮುಂದಿಡುವುದೇ ನನ್ನ ಅಭಿಮತ. ಕಪಟ ದ್ವೀತ್ಯದಲ್ಲಿ ಪರಾಜಿತರಾದ ಮೇಲೆ ಸತ್ಯವಂತರಾದ ಪಾಂಡವರು ತಮ್ಮ ಪ್ರತಿಜ್ಞೆಯಂತೆ ವನವಾಸ ಅಜ್ಞಾತವಾಸವನ್ನು ಮುಗಿಸಿಕೊಂಡು ನೀವು ಹಿಂದಿರುವುದಲ್ಲದೆ ನೀವು ಅವರ ಮೇಲೆ ತೋರಿದ ದೀರ್ಘ ವೈರವನ್ನು ಮರೆತು, ಅಂದರೆ ವಿಷಭೋಜನ, ಲಾಕ್ಷಾಗೃಹದಾನ, ಕಪಟ ದ್ವೀತ ಇವೆಲ್ಲಕ್ಕಿಂತ ಮಿಗಿಲಾಗಿ ತುಂಬಿದ ರಾಜ್ಯಸಭೆಯಲ್ಲಿ ದ್ರೌಪದಿಯ ವಸ್ತ್ರಾಭರಣ ಇಂತಹ ಮಹಾಪಾಪಗಳನ್ನು ಮನ್ನಿಸಿ ತಮಗೆ ಬರಬೇಕಾದ ಅರ್ಧ ರಾಜ್ಯಕ್ಕಾಗಿ ತಮ್ಮಲ್ಲಿ ಯಾಚಿಸುತ್ತಿರುವುದು. ಇಂತಹ ಸುವ್ಯವಸ್ಥೆಯನ್ನು ಸತ್ಯಗೊಳಿಸದೆ ಶಾಂತಿ ಸಮಾಧಾನಕ್ಕೆ ಸಮ್ಮತಿಸಿ. ಈ ಸಂದೇಶದೊಡನೆ ಈ ನನ್ನ ಒಂದು ಸಂದೇಶವನ್ನು ಸೇರಿಸಿದ್ದೇನೆ. ಆಚಾರ ವಿಚಾರ ಕರ್ತವ್ಯಗಳನ್ನು ನಿರ್ಣಯಿಸಬೇಕಾಗಿದ್ದು ನಿಮ್ಮಂತಹ ಪ್ರಾಜ್ಞಾವಂತರಿಗೆ ಸೇರತಕ್ಕದ್ದು. ಸಭಾಸದರೇ, ಶ್ರೀಕೃಷ್ಣ ಪರಮಾತ್ಮನು ನಮ್ಮೆಲ್ಲರ ಮುಂದೆ ನಿರೂಪಿಸಿದ ರಾಜನೈತಿಕ ಕಾರ್ಯವನ್ನು ನೀವೆಲ್ಲರೂ ಕೇಳಿದಿರಲಿಲ್ಲ. ಅದರಂತೆ ನೀವು ಈ ಸಲಹೆಗಳನ್ನು ಮನ್ನಿಸಿ ನಡೆಯುವರೆಂದು ನಾನು ನಂಬಿರುತ್ತೇನೆ. ಸುಯೋಧನ, ಶಾಂತಿ ಸಂಧಾನದ ಸುಸಮಯವನ್ನು ವ್ಯರ್ಥಗೊಳಿಸುವುದರಿಂದ ಮುಂದೆ ಅಮೃತವೂ ವಿಷವಾಗುವುದು. ಸುಯೋಧನ, ಸುಯೋಧನ ಪಾಂಡವರಿಗೆ ನ್ಯಾಯವಾಗಿ ಅರ್ಧ ರಾಜ್ಯವನ್ನು ಕೊಟ್ಟು ಅವರನ್ನು ಆಧರಿಸು. ಇದೇ ನನ್ನ ಅಭಿಮತ. ಬಿಡು ಪಂತ ವೈ
ಅವರೇನು ಅನ್ಯರೇ? ನಿನ್ನ ಚಿಕ್ಕಪ್ಪನ ಮಕ್ಕಳಲ್ಲವೇ? ಅವರಿಗೆ ನಿನಗೆ ಈ ರಾಜ್ಯದಲ್ಲಿ ಎಷ್ಟು ಅಧಿಕಾರವಿದೆಯೋ ಅವರಿಗೂ ಸಹ ಅಷ್ಟೇ ಅಧಿಕಾರವಿರುವುದು. ಶ್ರೀಕೃಷ್ಣನ ಮಾತಿನಂತೆ ಅವರಿಗೆ ಸಲ್ಲಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ಆಧರಿಸು. ಇದೇ ನನ್ನ ಅಭಿಮತ. ದುರ್ಯೋಧನ, ಯಾರು ಮಾತನಾಡುತ್ತಿರುವುದು? ಓ ದಾಸಿಪುತ್ರ ವಿದುರ, ನಮಗೆ ಉಪದೇಶ ಮಾಡುವವರಲ್ಲಿ ನೀವು ಒಬ್ಬರು. ನಡೆಲಿ ನಿಮ್ಮ ಅರಣ್ಯರೋಧನ. ದುರ್ಯೋಧನ, ದೊಡ್ಡವರು ಹೇಳಿದ್ದಾರೆ, ಕೆಡವವರನ್ನು ಕಂಡಾಗ ಉಪದೇಶ ಮಾಡಬಾರದೆಂದು. ಏನು ಮಾಡಲಿ, ಕೆಡವವರನ್ನು ಕಂಡಾಗ ಉಪದೇಶ ಮಾಡುವುದು ನಮ್ಮಗಳ ಕರ್ತವ್ಯ. ಈಗ ನಾನು ಸುಮ್ಮನಿದ್ದರೆ ದೋಷವು ಸಂಭವಿಸುವುದು. ಈ ಎಲ್ಲಾ ರಾಜ್ಯವನ್ನು ನೀನೇ ಅನುಭವಿಸಿಕೊಂಡು ನಿನ್ನ ಇಷ್ಟ ಇದ್ದಷ್ಟಾದರೂ ಆ ಭೂಮಿಯನ್ನು ಆ ಪಾಂಡವರಿಗೆ ಕೊಡು. ಇದೇ ನನ್ನ ಅಭಿಮತ. ಚಿಕ್ಕಪ್ಪ, ಈ ನೀತಿಯನ್ನು ಆ ಪಾಂಡವರಿಗೆ ಹೇಳಲೇಕೆ? ನಿನಗಾಗಲಿ ಆ ಕೃಷ್ಣನಿಗಾಗಲಿ ನಮ್ಮೊಬ್ಬರಲ್ಲಿ ಮಾತ್ರ ಲೋಪದೋಷಗಳು ಕಂಡು ಬರುವುದು. ಏಕೆ? ಪಾಂಡವರು ನಿರ್ದೋಷಗಳಲ್ಲವೇ? ಕುಂತಿ ಪುತ್ರ ಪಕ್ಷಪಾತಿಯಾದ ನೀನು ನಿನ್ನ ಸ್ವಭಾವಕ್ಕೆ ಸರಿಯಾದುದನ್ನೇ ಹೇಳಿ. ಇನ್ನು ಕೃಷ್ಣ ಮಹಾನುಭಾವನಾದ ನೀನು ನಿನ್ನ ದೂತತ್ವವನ್ನು ಬಹು ಶ್ಲಾಘನೀಯವಾಗಿಯೇ ಮುಗಿಸಿದೆ. ಆದರೆ ಈ ನಿಮ್ಮ ಮರಳು ಮಾತಿಗೆ ಒಡಂಬಡತಕ್ಕ ಬುದ್ಧಿಹೀನನಲ್ಲ ಈ ಚಂದ್ರಕುಲ ಚಕ್ರೇಶ್ವರ. ಇದು ಶುದ್ಧ ಕ್ಷತ್ರಿಯನ ರಕ್ತ. ಸ್ವಾಭಿಮಾನ ಶೂನ್ಯತೆ ಕೊಳಕು ನೀರಲ್ಲ ಕೃಷ್ಣ, ಕೊಳಕು ನೀರಲ್ಲ. ದುರ್ಯೋಧನ, ಇಷ್ಟೊಂದು ಅಪಮಾನವೇ? ಇದು ನಿನ್ನ ದುರಾಗ್ರಹದ, ದುರಾಂಕಾರದ, ದುಸ್ಸಾಹಸದ, ದುರಾಶಯದ, ದುರಾಭಿಮಾನ. ವಿಚಾರ ಮಾಡಿ ನೋಡು ಕೌರೇಶ್ವರ. ಕೃಷ್ಣ, ಸಾಕು ನಿಲ್ಲಿಸುವ ನಿನ್ನ ಈ ವಾಕ್ಪಟುತ್ವ. ಏನೆಂದು ಹೇಳಿದೆ? ನಮ್ಮದು ದುರಾಗ್ರಹದ, ದುರಹಂಕಾರದ, ದುಸ್ಸಹವಾಸದ, ದುರಾಶಯದ ದುರಾಭಿಮಾನವೋ? ಆಗಲ್ಲ ಕೇಳು ಕೃಷ್ಣ, ನನ್ನನ್ನು ಸದೆ ಪಡೆಯಬೇಕೆಂದನಲ್ಲವೇ ಆ ನಿನ್ನ ಭೀಮ? ಅದು ಕೃಷ್ಣ ದುರಾಗ್ರಹ. ಲೋಕೈಕ ವೀರನಾದ ಈ ನನ್ನ ಮಿತ್ರ ಕಣ್ಣನನ್ನು ಛೇದಿಸಬೇಕೆಂದನಲ್ಲವೇ ಆ ನಿನ್ನ ಕಡು ಪಾರ್ಥ? ಅದು ಕೃಷ್ಣ ದುರಹಂಕಾರ. ಅಭಿಮಾನ ಶೂನ್ಯತೆಯಿಂದ ನಿನ್ನಂತಹ ಕಪಟಿಯ ಸ್ನೇಹವನ್ನು ಬೆಳೆಸಿದರಲ್ಲವೇ ಆ ನಿನ್ನ ಪಾಂಡವರು? ಅದು ಕೃಷ್ಣ ದುಸ್ಸಹವಾಸ. ದುರ್ಯೋಧನ ದುಶ್ವಾಸಗಳನ್ನು ಪುಡಿಗೈದು ಭಾರತ ಖಂಡದಲ್ಲಿ ತಮ್ಮ ಧ್ವಜಪತಾಕೆಯನ್ನು ಹೋಲಿಸುವ ಯೋಚನೆ ಮಾಡಿದ್ದರಲ್ಲವೇ ಆ ನಿನ್ನ ಪಾಂಡವರು? ಅದು ಕೃಷ್ಣ ದುರಾಭಿಮಾನ. ನಾವೇ ಸಮರ್ಥರು, ನಾವೇ ಜಯಶೀಲರು ಎಂದು ಹೆಮ್ಮೆ ಪಡ್ತಿರುವರಲ್ಲವೇ ಆ ನಿನ್ನ ಪಾಂಡವರು? ಅದು ಕೃಷ್ಣ ದುರಾಭಿಮಾನ. ಹೆಚ್ಚೇನು ಕೃಷ್ಣ, ನೀವು ಯಾರು ಏನೇ ಹೇಳಿದರು ನಿಮ್ಮ ಮರಳು ಮಾತಿಗೆ ಒಳಂಬಡತಕ್ಕ ಬುದ್ಧಿಹೀನನಲ್ಲ ಈ ಚಂದ್ರಕುಲ ಚಕ್ರೇಶ್ವರ. ಇದು ಶುದ್ಧ ಕ್ಷತ್ರಿಯನ ರಕ್ತ. ಸ್ವಾಭಿಮಾನ ಶೂನ್ಯತೆ ಕೊಳಕು ನೀರಲ್ಲ. ಸುಮ್ಮನೆ ಕಂಠಶೋಷಣೆಯ ಪ್ರಯೋಜನವಿಲ್ಲ. ಒಂದು ಧೋರಣೆ ನಡಿ. ಸಹೋದರ, ಅಣ್ಣನ ಮಾತುಗಳೆಲ್ಲವನ್ನೂ ಒಪ್ಪಿದವು. ಈ ಕುರು ಸಹೋದರದಲ್ಲಿ ಪ್ರಜ್ವಲಿಸಿದ ಜ್ವಾಲೆಯು ಬೇಡ ಬೇಡ ಬೇಸರವು ಕೃಷ್ಣ. ಹೋಗು, ಸಮರವೇ ಸಿದ್ಧ. ದುರ್ಯೋಧನ ದುಶ್ಯಾಸನರ ಅಭಿಮತವೇ ನನ್ನ ಅಭಿಮತ. ಅರ್ಜುನನ ಮೇಲಿನ ನನ್ನ ಹಗೆ ತೀರದ ಹೊರತು ಈ ರಾಧೆಯನಿಗೆ ಮೃಷ್ಟಾನ್ನವು ರುಚಿಸುವುದಿಲ್ಲ.
ಚಲಿಸದೋ ರಾಧೆಯನ ಬಂದ ವ್ಯರ್ಥ ನುಡಿಗಳಿಲ್ಲ ಮತಿಗೆಟ್ಟಿ ನುಡಿವಿರೇಗೆ ಮಾರತಿಕರತಿ ದುರುಳಬೋರ್ತನ ಶಿರವಂ ಅರಿವ ತನಕ ಶಾಂತಿಯೇ ಈ ಅಂಗಾಧಿಪ ರಾಜೇಂದ್ರ, ಸಂಧಿಯ ಅಂತಿಮ ಕಾಲದಲ್ಲಿ ಶಾಂತಿಯನ್ನು ಬಯಸುವ ಈ ವೃದ್ಧರಿಗೆ ಸ್ವಾಭಾವಿಕವಾದದ್ದು ನಮ್ಮಂತಹ ವೀರರಿಗಲ್ಲ. ಕರ್ಣ, ನೀನು ಕೂಡ ಅವರಂತೆಯೇ ಮಾತನಾಡುತ್ತಿರುವ ಅರ್ಜುನನ ಮೇಲಿನ ವೈಯಕ್ತಿಕವಾಗಿ ಈ ಕುರುಕುಲವನ್ನು ಬಯಲುಕೊಡಲೆತ್ನಿಸಿದ ಇದು ನಿನ್ನ ಧರ್ಮವೇನಯ್ಯ ಕರ್ಣ? ಪರಮಾತ್ಮ, ಕರ್ಣ, ಅರ್ಜುನನ ಮೇಲಿನ ಪಕ್ಷಪಾತ ಬುದ್ಧಿಯಿಂದ ಅರ್ಧ ರಾಜ್ಯವನ್ನು ಕೇಳಲು ಬಂದಿಲ್ಲದೆ ನಿನ್ನ ಧರ್ಮಕ್ಕಿಂತಲೂ ಈ ನನ್ನ ಧರ್ಮವೇ ಮೇಲು. ಯದುಪತಿ, ನಿನ್ನ ಕೃತ್ರಿಮ ಸಂಧಾನಕ್ಕೆ ನಾನು ಖಂಡಿತವಾಗಿ ಒಪ್ಪುವುದಿಲ್ಲ. ಈ ನಿನ್ನ ತತ್ಪದ ನುಡಿಯಿಂದ ತತ್ಪದ ವಾಕ್ಯಗಳನ್ನು ನಡೆಯುವುದಿಲ್ಲ. ಓಹೋ, ಮೇರೆ ಮೀರಿತು. ಮದೋನ್ಮತರಾದ ಇವರೊಡನೆ ಮಾತನಾಡುವುದೇ ಅನುಚಿತ. ಆದ್ರೂ ಒಂದು ಮಾತನ್ನು ಹೇಳುವನು ಕೇಳು. ಭಾರತ ಭೂಮಿ ಜಯಿಸಿ ದುರಾಶ, ಭಾರತ ಭೂಮಿ ಜಯಿಸಿ ದುರಾಶ, ಸಮಾನ ಶೌರ್ಯ ಸಾಗಸದೆ ವಿರಾಜಿಸುವ ಸೋದರ ನಿರಾಕರಿಸದಿರೈ. ಭಾರತ ಭೂಮಿ ಜಯಿಸಿ ದುರಾಶ ಕರೆಸಿದಲಿ ಅನುಜಾತರ, ಕರೆಸಿದಲಿ ಅನುಜಾತರ, ದರಿಯ ನಿಂತು ಖ್ಯಾತಿ ಪಡೆ ಸುಖಿಯಾಗುವೀರ. ದರಿಯ ನಿಂತು ಖ್ಯಾತಿ ಪಡೆ ಸುಖಿಯಾಗುವೀರ. ವೈರವನೆ ನೀಗಿನಿ ಸೈರಣೆಯ ತಾಳೆ ಭವ, ವೈರವನೆ ನೀಗಿನಿ ಸೈರಣೆಯ ತಾಳೆ ಬಾಳೈ ಬಲಧರ್ಮ ನಿರಿತ ಸುಗುಣ ಚರಿತ ಕರ್ಣ ಭರಿತ ಬಲಗುಣವಿತ ಈ ದರೆಯ ಭವ. ಬಾಳೈ ಬಲಧರ್ಮ ನಿರಿತ ಸುಗುಣ ಚರಿತ ಕರುಣ ಭರಿತ ವರಗುಣವಿತ ವೆನಿಸಿಪರೆ ಈ ದರೆಯ ಭಾರತ ಭೂಮಿ ಸಜಯಿಸಿ ದುರಾಶ, ಸಮಾನ ಶೌರ್ಯ ಸಾಗಸದೆ ವಿರಾಜಿಸುವ ಸಹೋದರ ನಿರಾಕರಿಸದಿರೈ. ಭಾರತ ಭೂಮಿ ಸಜಯಿಸಿ ಜಯಿಸಿ ದುರಾಶ. ದುರ್ಯೋಧನ, ನಿನ್ನ ಗುರಿ ಹಿರಿಯರನ್ನು ಬಂಧು ಬಾಂಧವರನ್ನು ಒಂದು ಸಾರಿ ದೃಷ್ಟಿಸಿ ನೋಡು. ನಿನ್ನೊಬ್ಬನ ಅವಿವೇಕದಿಂದ ಈ ಕುರುಕುಲವನ್ನೇಕೆ ಬಲಿ ಕೊಡಲೆತ್ತಿಸಿವೆ? ಪಾಂಡವರು ನಿಮ್ಮ ತಂದೆಯ ಪ್ರಭುತ್ವವನ್ನು ಸ್ವೀಕರಿಸಲು ಸಿದ್ಧರಿದ್ದಾರೆ. ಅವರಿಗೆ ನಿನ್ನ ಸ್ನೇಹ ಮಮತೆ ಮತ್ತೇನು ಬೇಡ. ಈ ದಾನವ ವಿಜಯಿ ಯದುಪತಿಯು ಕೇವಲ ಪಾಂಡವರ ಸಲುವಾಗಿ ಅಲ್ಲ, ನಿಮ್ಮಗಳ ಸಲುವಾಗಿ ಮುಂದೊದಗುವ ಭೀಷಣ ಯುದ್ಧದಿಂದ ಮಾನವ ಕೋಟಿಯನ್ನು ಉದ್ಧರಿಸುವ ಸಲುವಾಗಿ ನಿನ್ನಲ್ಲಿ ಸಂಧಿ ಭಿಕ್ಷೆ ಕೇಳ್ತಿದ್ದೇನೆ. ಭಿಕ್ಷೆ ಪ್ರದಾನ ಮಾಡು ಕೌರವೇಶ್ವರ. ಇದರಲ್ಲಿ ನನ್ನ ಅಪರಾಧವೇನು ಎದುರಾಜ? ಪಾಂಡವರು ಜೂಜಾಡಿ ಸಕಲ ಸಂಪತ್ತನ್ನು ಕಳೆದುಕೊಂಡದ್ದು ನನ್ನ ತಪ್ಪೆ. ಸತ್ಯ ಪರಿಪಾಲನೆಗಾಗಿ ವನವಾಸವನ್ನು ಮಾಡಿದ್ದು ಅಧರ್ಮದ ಕಾರ್ಯವು. ಕೇಳು ವಾಸುದೇವ, ದುರ್ಯೋಧನ, ಈ ವಿಸ್ತಾರವಾದ ಸಾಮ್ರಾಜ್ಯವನ್ನು ಶಾಸನ ಮಾಡಲು ಈ ದುರ್ಯೋಧನ ಹೊರತಾಗಿ ಮತ್ತಾರಿಂದಲೂ ಸಾಧ್ಯವಿಲ್ಲ. ಪಾಂಡವರು ಕ್ಷಾತ್ರ ಧರ್ಮವಿಹುದೇ ಹೇಳಿ ಪಾಂಡವರಲ್ಲಿ ಕೃಷ್ಣ ಕ್ಷಾತ್ರ ಧರ್ಮವಿಹುದೇ ಹೇಳಿ ಪಾಂಡವರಲ್ಲಿ ರೂಢಿಯೊಳಗವರೆಂದು ಶ್ರೇಷ್ಠರಲ್ಲಿ ಪರೈ ಮೂಢತನವಿದಲ್ಲವೇ ಈ ಸಂಧಿಯ ಭಯಕ್ಕೆ
ಮೂಢತನವಿದಲ್ಲವೇ ಈ ಸಂಧಿಯ ಬಯಕೆ ಅರಿತು ನೀನಿದೆಲ್ಲವಾ ಅರಿತು ನೀನಿದೆಲ್ಲವ ಭ್ರಾಂತಿ ಮೂಡಿಪೆಯ ಮುಕುಂದ ಭ್ರಾಂತಿ ಮೂಡಿಪೆಯ ಮುಕುಂದ ಕೃಷ್ಣ ಸುಯೋಧನ, ಪಾಂಡವರಿಗೆ ಭಿಕ್ಷಾವೃತ್ತಿಯೇ ಯೋಗ್ಯವಾದ ಜೀವನ. ಧರ್ಮವೀರುಗಳಾದ ಅವರ ಕೈಯಲ್ಲಿ ಈ ವಿಸ್ತಾರವಾದ ಸಾಮ್ರಾಜ್ಯವನ್ನು ಒಪ್ಪಿಸುವ ಅಪಮಾನ ನನ್ನಿಂದಾಗದು. ಸಂಧಾನದಿಂದೆಂದಿಗೂ ರಾಜ್ಯ ದೊರಕದು. ಯುದ್ಧದ ಭಯವನ್ನು ತೋರುವೆ ಜನಾರ್ದನ. ಯುದ್ಧವು ಕ್ಷತ್ರಿಯನ ಧರ್ಮ, ಅರ್ಥ, ಕಾಮ, ಮೋಕ್ಷ ಮತ್ತು ಜೀವನದ ಏಕಮಾತ್ರ ಸಾಧನೆ. ಸಂಧಾನದಿಂದೆಂದಿಗೂ ರಾಜ್ಯ ದೊರಕದು. ಚಾಲೆತೊಟ್ಟು ಮಾಡುವ ಯುದ್ಧ ಕಳಕಳಿ. ಸತ್ತರೆ ಸಾಯುಜ್ಯ, ಬದುಕಿದರೆ ಸ್ಥಿರನಾಗು ದುರ್ಯೋಧನ. ನಿನ್ನ ಅಭಿಷ್ಟವು ಯುದ್ಧವಾದರೆ ಅದನ್ನೇ ಹೊಂದಿವೆ. ಅದು ಯುದ್ಧವಲ್ಲ, ಭಯಾನಕ ಆತ್ಮಹತ್ಯೆ, ಪಾಪಾಶಯ, ಕುರುಕುಲದ ಕಳಂಕ ಸ್ವರೂಪನೇ. ನಿನ್ನ ಅಕ್ಷಮ್ಯ ಅಪರಾಧಗಳೇನೆಂದು ತಿಳಿದೆಯಾ? ಪಾಂಡವರ ರಾಜಸೂಯಾಗದಲ್ಲಿ ಅವರ ಸಂಪತ್ತನ್ನು ನೋಡಿ ಕರಬಿದುನಲ್ವೇ? ಈ ಶಕುನಿಯ ಸಲಹೆಯಂತೆ ಯುಧಿಷ್ಠರನ್ನು ಕಪಟ ದ್ಯೂತಕ್ಕೆ ಎಳೆತಂದನ್ನು ಮರೆತೆಯ? ಸಹೋದರ ಪತ್ನಿಯನ್ನು ರಾಜಸಭೆಗೆ ಎಳೆಸಿ ತರಿಸಿ ನೀನು ಮಾಡಿದ ಅವಾಚ್ಯ ಅವಾಂತರಗಳು ಅನಂತ ಕಾಲವು ಪ್ರಳಯ ಧೂಮಕೇತನುವಂತೆ ಹಿಂಬಾಲಿಸುವುದನ್ನು ಮರೆಯಬೇಡ. ಈ ಗುರುಜನರ ಮಾತನ್ನು ನಿರಾಕರಿಸುವುದರಿಂದ ನಿನಗೆ ಕೀರ್ತಿ ಶ್ರೇಯಸ್ಸು ಎಂದಿಗೂ ಲಭಿಸಲು. ಅದು ನಿನ್ನ ಭ್ರಮೆ. ಕೆಟ್ಟರೂ ಸರಿ, ಕಟ್ಟ ಕಡೆಯದಾಗಿ ಕಾಡಿಗಟ್ಟಲೇಬೇಕೆಂದು ಪಟ್ಟು ಹಿಡಿದ ಕೆಚ್ಚದ ವೀರಗಟ್ಟಾಳು ಈ ಕೌರವೇಶ್ವರನನ್ನು ಕೆಣಕಿ ಕೇಕೆ ಹಾಕಿ ನಕ್ಕಳಲ್ಲ ಆ ನಿನ್ನ ಪಾಂಡವರ ಸತಿ ಪಾಂಚಾಲಿ. ಅಂದೆ ತೊಟ್ಟನು ಈ ಛಲವನ್ನ. ಭೂತ ಪ್ರೇತಗಳಿಗೆ ಒಳಿನಾದ ಭೂತನಾದೇಶ್ವರನೇ ಕಾಲು ಕೆರೆದು ಕದನಕ್ಕೆ ನಿಂತನು. ಕಲಿಯಂಶದಿಂದ ನಿರ್ಮಿತವಾದ ಈ ಕುರು ಸಾಮ್ರಾಜ್ಯವೆಲ್ಲವೂ ರಕ್ತದ ಮರಗಳಲ್ಲಿ ಕೊಚ್ಚಿ ಹೋದರು. ಹಸ್ತಿನಾವತಿಯ ರಕ್ತ ಸಿಂಹಾಸನದೀಶ್ವರನಾದ ಈ ಕೌರವೇಶ್ವರನು ಮಸಣದ ಮಣ್ಣಲ್ಲಿ ಮಣ್ಣುಳಿದು ಹೋದರೂ ಸರಿಯೇ. ಛಲವನ್ನು ಬಿಡೆ, ನೆಲವನ್ನು ಕೊಡೆ. ಕೃಷ್ಣ ದುರ್ಯೋಧನ, ಕೆಟ್ಟರು ಸರಿ ಎದಗಡದೆ ಬೆಟ್ಟುಗಳನ್ನು ಭೂಮಿಯನ್ನು. ಕೃಷ್ಣ ಕೆಟ್ಟರು ಸರಿ ಎದಗಡದೆ ಬೆಟ್ಟುಗಳನ್ನು ಭೂಮಿಯನ್ನು. ಅಟ್ಟಹಾಸದಿಂದ ಕಟ್ಟಿ ಬೆರಮೆ ಬಯಲಿಕೊಳ್ಳವ. ಅಟ್ಟಹಾಸದಿಂದ ಭುಜವ ತಟ್ಟಿ ಕಟ್ಟಿ ಬೆರಮೆ ಬಯಲಿಕೊಳ್ಳವ. ಕಡೆಯದಾದ ಪ್ರೇಮೆ ಜನ್ಮದ ಕೋಟವ ಹೃದಯಕ್ಕೆ. ಕಡೆಯದಾದ ಪ್ರೇಮೆ ಗುರುಮನೋ ಮಗ ಬೆಂಬಲವಿಡಲು ಛಲವನ್ನು ಬಿಡದೆ ನೆಲವಳ್ಕೊಳ್ಳನು. ಮಾಧವ ಗುರುಮನೋ ಮಗ ಬೆಂಬಲವಿಡಲು ಛಲವನ್ನು ಬಿಡದೆ ನೆಲವಳ್ಕೊಳ್ಳನು. ಆಕಾಶವು ಅಂಜಲದ ಭಾಗ್ಯವನ್ನು ಭಾವಿಸಿರದೆ. ಆಕಾಶವು ಅಂಜಲದ ಭಾಗ್ಯವನ್ನು ಭಾವಿಸಿರದೆ. ರಾಜ್ಯವನ್ನು ಬಯಸುವವರು ಎಲ್ಲ ಯುದ್ಧವನ್ನು ಮಾಡಿ ಗೆದ್ದು ಪಡೆಯದೆ. ರಾಜ್ಯವನ್ನು ಬಯಸುವವರು ಎಲ್ಲರೂ ಯುದ್ಧವನ್ನು ಮಾಡಿ ಗೆದ್ದು ಪಡೆಯದೆ. ಕಡೆಯ ನಿರ್ಧಾರ ಪ್ರೇಮೆ ಜಡಮತಿ ಕೋಟವ ಕೊಡೆಯಲಿಗೆ. ಕಡೆಯ ನಿರ್ಧಾರ ಪ್ರೇಮೆ ಪಾಂಡವರಿಗೆ ಸಮಭಾಗವ ಕೊಡಿಸಲು ನೀ ಪಟ್ಟ ಸಮಸಾಧಕವಾಗದೆ. ಪಾಂಡವರಿಗೆ ಸಮಭಾಗವ ಕೊಡಿಸಲು ನೀ ಪಟ್ಟ ಸಮಸಾಧಕವಾಗದೆ. ಬಂದ ಮಾರ್ಗವನ್ನು ನಿರ್ಗಮಿಸಲು ಸಜ್ಜಾಗಿರುವೆ.
ಅಲ್ಲವೇ ಮಾಧವ? ಬಾವಾ ಹಾಗಾದರೆ ಸಂಧಾನಕ್ಕಾಗಿ ಬಂದ ಅತಿಥಿಯ ಸಭೆಯನ್ನು ಸತ್ಕರಿಸಲು ಸಂಧಾನಕ್ಕಾಗಿ ಬಂದ ಅತಿಥಿಯ ಸಭೆಯನ್ನು ಸತ್ಕರಿಸಲು ಕೆಟ್ಟರು ಸಭೆಯ ಎದೆಗೊಳಗೆ ಬೆಟ್ಟುಗಳನ್ನು ಕುರುಭೂಮಿಯನ್ನು ಕೆಟ್ಟರು ಸಭೆಯ ಎದೆಗೊಳಗೆ ಬೆಟ್ಟುಗಳನ್ನು ಕುರುಭೂಮಿಯನ್ನು ಅಟ್ಟಹಾಸದಿಂದ ಅಟ್ಟಿ ಮರವೇ ವೈದ್ಯಕುಲವ ಅಟ್ಟಹಾಸದಿಂದ ಭುಜವ ತಟ್ಟಿ ಅಟ್ಟಿ ಮರವೇ ವೈದ್ಯಕುಲ ಗಡ್ಡೆಯನ್ನು ಕೃಷ್ಣ ಪಾಂಡವರು ರಾಜ್ಯವನ್ನು ಬಯಸುವುದೇ ಆದರೆ ಅದು ದೊರಕುವುದು ರಣಾಂಗಣದಲ್ಲಿ, ಶಸ್ತ್ರಾಸ್ತ್ರಗಳ ಆಸ್ಥಾನದಲ್ಲಿ, ರಚಿಕರ ವೀರಘೋಷದಲ್ಲಿ. ಸಂಧಾನದಿಂದೆಂದಿಗೂ ರಾಜ್ಯ ದೊರಕದು. ಛಲ ತೊಟ್ಟು ಮಾಡುವ ಯುದ್ಧ ಕಲಾದಲ್ಲಿ ಸತ್ತರೆ ಸಾಯುಜ್ಯ, ಬದುಕಿದರೆ ಅಖಂಡ ಸಾಮ್ರಾಜ್ಯ. ಇದೇ ನನ್ನ ಕಡೆ ಸಂದೇಶ. ಹೋಗು, ಆ ನಿನ್ನ ಪಾಂಡವರಿಗೆ ಯುದ್ಧದ ಸಲಕರಣೆಗಳನ್ನು ಅನುಪಡಿಸುವಂತೆ ತಿಳಿಸಿಬಿಡು. ಅತಿ ಬೇಡೈಸು ಯೋಧನನೆ ತೋರಿದ ಅವ ಅತಿ ಬೇಡೈಸು ಯೋಧನನೆ ತೋರಿದ ಕಥೆಗಳು ಸೈರನೆ ಅದೇ ಮಾತು ಮಗನಿಗೆ, ಅದೇ ಮಗನಿಗೆ, ಅದೇ ಮಾತು ಮಗನಿಗೆ. ಕುಲಹೀನ ಕುಲವ ಮದುವೆಯ ದುರದೊಡನೆ ನಡೆಯದು. ಕುಲಹೀನ ಕುಲವ ಮದುವೆ ದುರದೊಡನೆ ನಡೆಯದು. ಕದನದಲ್ಲಿ ನಿನ್ನ ಮಗವನ ದೀಪ ಚದುರಿಹ ಮರುಳೆ ಮಂದ ಮತಿಯತೆ ಮುಂದನರಿಯದೆ ಅವ ಮಂದ ಮತಿಯತೆ ಮುಂದನರಿಯದೆ ದುಂದುಗವ ಬಡುವೆ ನೀರಿ ದುಂದುಗವ ಬಡುವೆ ಈ ನಿನ್ನ ಮೋಸ ಸಾಗು ಮೋಸ ಸೈರಿಸಬಲ್ಲವರಾರೋ ಸೈರಿಸಬಲ್ಲವರಾರೋ ಅವ ಧರ್ಮ ಪುರುಷನ ಬಿಡುವುದು ಪಡವಿರು ಅದಕ್ಕೆ ಕೆಡುಕನೆ. ಧರ್ಮ ಪುರುಷನ ಬಿಡುವುದು ಪಡವಿರು ಅದಕ್ಕೆ ಕೆಡುಕನೆ. ಕತಿ ಬೇಡೈಸು ಯೋಧನೆ ತೋರಿದ ಸೈರಣೆ ಸೈರಣೆ ಸೈರಣೆ. ಕಡೆಗೂ ನನ್ನ ಮಾತನ್ನು ತಿರಸ್ಕರಿಸಿಬಿಟ್ಟೆ ಆ ಕುರುಕುಲದ ಕಳಂಕ ಸ್ವರೂಪನೇ. ಪುರಸ್ಕರಿಸಲಾರದ ಸಂದೇಶವನ್ನು ತಿರಸ್ಕರಿಸಿದ್ದು ಅನುಚಿತವೇ. ಕ್ಷತ್ರಿಯ ಕುಲದ ಕಳಂಕ ಸ್ವರೂಪಿ. ನಿನ್ನ ವರ್ತನೆ ಅಕ್ಷಮ್ಯ ಅಪರಾಧ. ಅಪರಾಧಕ್ಕೆ ಶಿಕ್ಷೆ ತಾವೇ ನಿರ್ಧರಿಸಬೇಕು. ನಾನಾಗಲೇ ನಿರ್ದೇಶಿಸಿದ್ದೇನೆ. ಓಹೋ, ಯಾರಿಗೋ? ಮತ್ತಿನ್ಯಾರಿಗೆ? ನಿನಗೆ. ಏನೆಂದು? ಸಾರ್ವಭೌಮ, ನಿನ್ನನ್ನು ಉಚಿತ ರೀತಿಯಲ್ಲಿ ಬೀಳ್ಕೊಡಬೇಕೆಂದು ನಮ್ಮ ಶಕುನಿ ಮಾವನವರು ನನಗಾಗಲೇ ಸಲಹೆ ನೀಡಿದ್ದಾರೆ. ಓಹೋ, ಶಕುನಿ ಮಾವರನ ಸಲಹೆ ಎಂದರೆ ಅದು ಅದ್ಭುತವಾಗಿ ಇರುವುದು. ಹೌದೌದು ಕೃಷ್ಣ, ಅದ್ಭುತವಾಗಿಯೇ ಇರುವುದು. ಅದನ್ನು ನಾನು ಅದ್ಭುತವಾಗಿಯೇ ಸ್ವೀಕರಿಸು. ನಾನು ಅದನ್ನು ಅದ್ಭುತವಾಗಿಯೇ ಸ್ವೀಕರಿಸುವೆನು. ಅದ್ಭುತವಾಗಿಯೇ ಸ್ವೀಕರಿಸು. ಚೆನ್ನಾಗಿ ಸ್ವೀಕರಿಸು. ಯಾವುದದು ಶಾಸನ. ಉಗ್ರಜ, ಬಂಧಿಸೋ ಈ ಕೃಷ್ಣನನ್ನ. ಯಾರನ್ನು ಬಂಧಿಸಿರೋ ಮಂದಮತಿಗಳ? ನಿನ್ನನ್ನು, ನಿನ್ನ ಅಂಗಾಂಗಗಳನ್ನು ಬಂಧಿಸಿ ಜನಗತನಕ್ಕೆ ಬುದ್ಧಿ ಕಲಿಸುವೆ. ಉರಿ ಬಿಸಲ ತಾಪಕ್ಕೆ ಜಲನಿಧಿ ಬತ್ತುವುದೇ ಬಾವ. ವಿಷ್ಣು, ಉರಿ ಬಿಸಲ ತಾಪಕ್ಕೆ ಜಲನಿಧಿ ಬತ್ತುವುದೇ ಬಿರುಗಾಳಿ ಬಡಿದಕ್ಕೆ ಗಿರಿಸಿ ಕರವು ಕುಗ್ಗುವುದೇ ನರಿಮಾಂದರ್ಜನೆಗೆ
ಈ ನನ್ನಲು ಉರುಳುವರು ಮಂಡೆ. ದುರ್ಯೋಧನ, ಬಟ್ಟೆಯಿಂದ ಬೆಂಕಿಯನ್ನು, ಬೀಸಣಿಯಿಂದ ಗಾಳಿಯನ್ನು, ಮರಳಿಂದ ಸಾಗರವನ್ನು ಪ್ರತಿನಿಧಿಸಲು ಸಾಧ್ಯವಿಲ್ಲ. ಅದು ನಿಮ್ಮಿಂದ ಆಗದ ವ್ಯರ್ಥ. ಈಗ ಬಂಧಿಸಿರ ನನ್ನನ್ನು. ಕೃಷ್ಣ ಮಾಯೆ ಮಾಯೆ ಮಾಯೆ